ಸುದ್ದಿ ಏನಂತ ನೋಡ್ತಾ ಹೋಗೋದಾದ್ರೆ ಪ್ರಧಾನಿ ನರೇಂದ್ರ ಮೋದಿ ಅವರು ನಿನ್ನೆ ಆದಂಪುರದ ವಾಯುನೆಲೆಯಲ್ಲಿ ನಿಂತುಕೊಂಡು ಕೆಲವೊಂದಿಷ್ಟು ಸಂದೇಶಗಳನ್ನು ಕೊಟ್ಟಿದ್ದಾರೆ. ಅದರಲ್ಲಿ ಮೊದಲನೆಯದೇನಂತಂದ್ರೆ ಗಡಿ ದಾಟಿ ಬಂದ್ರೆ ನುಗ್ಗಿ ಹೊಡಿತೀವಿ, ಜೊತೆಗೆ ಒಂದೇನಾದರೂ ಗುಂಡು ಬಂದ್ರೆ ಪಾಕಿಸ್ತಾನದ ಗಡಿಯಿಂದ ಒಂದೇನಾದರೂ ಗುಂಡು ಬಂದ್ರೆ ಅದಕ್ಕೆ ಬಾಂಬ್ನಿಂದಲೇ ಉತ್ತರ ಕೊಡ್ತೀವಿ ಅಂತ ಸ್ಪಷ್ಟ ಸಂದೇಶವನ್ನು ಕೊಟ್ಟಿದ್ದಾರೆ. ಅದರ ಬಗ್ಗೆ ನೋಡ್ತಾ ಹೋಗೋದಾದ್ರೆ ಪಾಕಿಸ್ತಾನದಲ್ಲಿ ಅಡಗಿರುವಂತಹ ಉಗ್ರರ ವಿರುದ್ಧದ ಭಾರತ ಬೃಹತ್ ಸೇನಾ ಕಾರ್ಯಾಚರಣೆ ನಡೆಸಿದ ಬಳಿಕ ಇದೇ ಮೊಟ್ಟಮೊದಲ ಬಾರಿಗೆ ಯೋಧರನ್ನ ಉದ್ದೇಶಿಸಿ ಮಾತನಾಡಿರುವ ಪ್ರಧಾನಿ ನರೇಂದ್ರ ಮೋದಿ ಅವರು ಆಪರೇಷನ್ ಸಿಂಧೂರದ ಮೂಲಕ ಪಾಕಿಸ್ತಾನದ ಪಾಲಿಗೆ ಲಕ್ಷ್ಮಣ ರೇಖೆ ಎಳೆದಿದ್ದಾರೆ ಅಂತ ಹೇಳಿದ್ದಾರೆ. ಆ ಮೂಲಕ ಭಾರತದ ಗಡಿ ದಾಟುವಂತಹ ದುಸ್ಸಾಹಸಕ್ಕೆ ಕೈ ಹಾಕಿದ್ರೆ ಸರ್ವನಾಶ ಖಚಿತ ಅನ್ನುವಂತಹ ಸಂದೇಶವನ್ನ ಪ್ರಧಾನಿ ಮೋದಿ ಅವರು ಕೊಟ್ಟಿದ್ದಾರೆ. ಇನ್ನು ಪಂಜಾಬ್ನ ಆದಂಪುರ್ ನೆಲೆಯಲ್ಲಿ ಅಂದರೆ ವಾಯುನೆಲೆಯಲ್ಲಿ ಭಾರತದ ಬಲಿಷ್ಠ ವಾಯು ರಕ್ಷಣಾ ವ್ಯವಸ್ಥೆಯಾಗಿರೋ ರಷ್ಯಾ ನಿರ್ಮಿತ S-400 ಮತ್ತು MiG-29 ಮುಂದೆ ನಿಂತು ಸೈನಿಕರನ್ನು ಉದ್ದೇಶಿಸಿ ಮಾತನಾಡಿದಂಥ ಸಂದರ್ಭದಲ್ಲಿ ನಾವು ಭಾರತೀಯ ಸೈನಿಕರು ಏನು ಕೆಲಸ ಮಾಡಿದಲ್ಲ, ಅಭೂತಪೂರ್ವ ಕೆಲಸ ಮಾಡಿದ್ದಾರೆ, ಅವರೆಲ್ಲರಿಗೂ ಕೂಡ ಅಭಿನಂದನೆಯನ್ನು ಸಲ್ಲಿಸ್ತೀನಿ ಅಂತ ಹೇಳಿದ್ದಾರೆ. ಅದರ ಜೊತೆಗೆ ಇನ್ನೊಂದಿಷ್ಟು ಮಾಹಿತಿಯನ್ನು ಇನ್ನೊಂದಿಷ್ಟು ಸಂದೇಶವನ್ನು ಕೊಟ್ಟಿದ್ದಾರೆ. ಏನು ಕೊಟ್ಟಿದ್ದಾರೆ ಅಂತಂದರೆ, ನಮ್ಮ ಸೇನೆ ಪೊಳ್ಳು ಅಣು ಬೆದರಿಕೆಗಳ ತಕ್ಕ ಉತ್ತರ ನೀಡಿದಾಗ ವೈರಿಗಳಿಗೆ ಭಾರತ ಮಾತಾ ಕಿ ಜೈ ಘೋಷಣೆಗೆ ಮಹತ್ವ ಅರಿವಾಗಿದೆ. ಇದು ಕೇವಲ ಘೋಷಣೆಯಲ್ಲ, ನಮ್ಮ ಸೈನಿಕರು ದೇಶಕ್ಕಾಗಿ ತಮ್ಮ ಪ್ರಾಣ ಮುಡುಪಾಗಿಡುವ ಪ್ರತಿಜ್ಞೆ ಮಾಡಿದ್ದಾರೆ. ನಮ್ಮ ಡ್ರೋನ್ ಮತ್ತು ಕ್ಷಿಪಣಿಗಳು ವೈರಿಯ ಆಯುಧಗಳನ್ನು ಹೊಡೆದುರುಳಿಸಿದೆ, ಇನ್ನು ಮುಂದೆಯೂ ಕೂಡ ಹೊಡೆದುರುಳಿಸುತ್ತೆ ಅನ್ನುವಂತಹ ಶಪಥ ಮಾಡಿದ್ದಾರೆ ಅಂತ ಮೋದಿ ಅವರು ಹೇಳಿದ್ದಾರೆ. ಇನ್ನು ಇದೇ ವೇಳೆ ನಮ್ಮ ಪಡೆಗಳನ್ನು ಪ್ರಶಂಸಿಸಿರುವ ಮೋದಿ ಅವರು ನಿಮ್ಮ ಶೌರ್ಯದ ಕಥೆಗಳು ಇತಿಹಾಸದಲ್ಲಿ ಶಾಶ್ವತವಾಗಿ ಇರಲಿ, ಜೊತೆಗೆ ನಮ್ಮ ಭೂಸೇನೆ, ವಾಯುಸೇನೆ ಜೊತೆಗೆ ನೌಕಾಪಡೆಯ ಸಿಬ್ಬಂದಿಗೆ ನಾನು ವಂದಿಸುತ್ತೇನೆ. ನಾವು ಕೇವಲ ಉಗ್ರರ ನೆಲೆಗಳನ್ನಷ್ಟೇ ಅಲ್ಲ, ಪಾಕಿಸ್ತಾನದ ಧೈರ್ಯವನ್ನೇ ನಾಶ ಮಾಡಿದ್ದೇವೆ. ಭಾರತದ ಮೇಲೆ ಕೆಟ್ಟ ದೃಷ್ಟಿ ಇಟ್ಟಂತಹ ಏನು ಉಗ್ರವಾದಿಗಳದ್ದರಲ್ಲ, ಅವರೆಲ್ಲರನ್ನು ಕೂಡ ಸರ್ವನಾಶ ಮಾಡೇ ಮಾಡ್ತೀವಿ. ಜೊತೆಗೆ ಉಗ್ರರಷ್ಟೇ ಅಲ್ಲ, ಪಾಕಿಸ್ತಾನದ ಜಂಗಾಬಲವೇ ನಡುಕು ಹೋಗಿಬಿಟ್ಟಿದೆ ಅಂತ ಮೋದಿ ಅವರು ಹೇಳಿದ್ದಾರೆ. ಇದರ ಕುರಿತಂತೆ ಈಗಾಗಲೇ ಏನಂತಂದರೆ ಯಾವ್ಯಾವ ಸುಳ್ಳುಗಳನ್ನು ಹೇಳಿತ್ತು, MiG-29 ನಾಶ ಮಾಡಿದ್ದೀವಿ ಅಂತ ಹೇಳಿತ್ತು ಪಾಕಿಸ್ತಾನ, ಅದರ ಮುಂದೆನೇ ನಿಂತ್ಕೊಂಡು ಪ್ರಧಾನಿ ಮೋದಿ ಅವರು ಭಾಷಣ ಮಾಡಿದ್ದಾರೆ. ರಷ್ಯಾ ಕೊಟ್ಟಿರತಕ್ಕಂತಹ S-400 ಏನು ಏರ್ ಡಿಫೆನ್ಸ್ ಸಿಸ್ಟಮ್ ಇದೆಯಲ್ಲ, ಅದನ್ನು ನಾಶ ಮಾಡಿದ್ದೀವಿ ಅಂತಂದ್ಬಿಟ್ಟು ಪಾಕಿಸ್ತಾನ ಹೇಳಿತ್ತಲ್ಲ, ಅದರ ಮುಂದೆ ನಿಂತ್ಕೊಂಡೇ ಫೋಟೋ ತಗೊಂಡಿದ್ದಾರೆ. ಯಾವ ಆದಂಪುರ್ ಅನ್ನುವಂತಹ ಭಾರತದ 2ನೇ ವಾಯುನೆಲೆಯನ್ನು ಧ್ವಂಸ ಮಾಡಿದ್ದೀವಿ ಅಂತ ಹೇಳಿತ್ತಲ್ಲ ಪಾಕಿಸ್ತಾನ, ಅದೇ ನೆಲದಲ್ಲಿ ನಿಂತ್ಕೊಂಡು ಮೋದಿ ಅವರು ನಿನ್ನೆ ಸೈನಿಕರೊಂದಿಗೆ ಸಂವಾದ ಮಾಡಿದ್ದಾರೆ. ಇನ್ನೇನು ಬೇಕು ಪಾಕಿಸ್ತಾನಕ್ಕೆ? ಈ ಪಾಕಿಸ್ತಾನಕ್ಕೆ ಇನ್ನೆಷ್ಟು ಶೇಪ್ ಔಟ್ ಆಗಬೇಕು, ಇನ್ನೆಷ್ಟು ಸುಳ್ಳುಗಳನ್ನು ಹೇಳುತ್ತೆ, ಇನ್ನೆಷ್ಟು ಭಯೋತ್ಪಾದಕರನ್ನು ಇದು ಏನಂತಂದರೆ ಸೇಫ್ ಮಾಡೋದಕ್ಕೆ ಇನ್ನೆಷ್ಟೆಷ್ಟು ಸುಳ್ಳುಗಳನ್ನು ಹೇಳುತ್ತೆ, ಎಷ್ಟು ಪ್ಲಾನನ್ನು ಮಾಡುತ್ತೆ ಅನ್ನೋದು ಅದು ಗೊತ್ತಾಗ್ತಾ ಇಲ್ಲ. ಆದರೆ ಈಗ ಆದಂಪುರದಲ್ಲಿ ನಿಂತು ಮೋದಿಯವರು ಮಾತನಾಡಿದ್ರಲ್ಲ, ಕೆಲವೊಂದಿಷ್ಟು ಸಂದೇಶಗಳನ್ನು ಕೊಟ್ಟಿದ್ದಾರೆ. ಹಾಗಾದರೆ ಆದಂಪುರದಲ್ಲಿ ನಿಂತ್ಕೊಂಡು ಯಾಕೆ ಮಾತಾಡಿದ್ರು ಅನ್ನುವಂತಹ ಪ್ರಶ್ನೆ ಮೂಡೋದು ಸಹಜ. ಅದರ ಬಗ್ಗೆ ಒಂದು 10 ಪಾಯಿಂಟ್ಸ್ ಇದೆ, ನೋಡ್ತಾ ಹೋಗೋಣ. ಪಾಕಿಸ್ತಾನದ ಸೇನೆ ಆದಂಪುರದಂದ್ರೆ ಏರ್ ಬೇಸ್ ದಾಳಿ ಮಾಡಿದ್ದೇವೆ ಅಂತ ಸುಳ್ಳು ಹೇಳಿತ್ತು. ಆದಂಪುರ್ ಏರ್ ಬೇಸ್ ಮೇಲಿನ ಪಾಕ್ ಮಿಸೈಲ್ ದಾಳಿ ವಿಫಲವಾಗಿದ್ದು ಆದಂಪುರ್ ಏರ್ ಬೇಸ್ ಈಗ ಸಂಪೂರ್ಣವಾಗಿ ಸುಸ್ಥಿತಿಯಲ್ಲಿದೆ ಎನ್ನುವಂತಹ ಸಂದೇಶವನ್ನು ಕೊಟ್ಟಿದ್ದಾರೆ. ಆಪರೇಷನ್ ಸಿಂಧೂರದ ಯಶಸ್ವಿ ಜೊತೆಗೆ ಕದನ ವಿರಾಮದ ಬೆನ್ನಲ್ಲೇ ಪ್ರಧಾನಿ ನರೇಂದ್ರ ಮೋದಿ ಅವರು ಸೈನಿಕರನ್ನ ಭೇಟಿಯಾಗಿ ಆದಂಪುರ್ ಏರ್ ಬೇಸ್ ಆಯ್ಕೆಯನ್ನ ಮಾಡಿಕೊಂಡಿದ್ರು. ಆಪರೇಷನ್ ಸಿಂಧೂರ ಕಾರ್ಯಾಚರಣೆ ವೇಳೆ ಹಾಜರಾಗಿದ್ದಂತಹ ಏರ್ ಫೋರ್ಸ್ ಅಧಿಕಾರಿಗಳು ಪ್ರಧಾನಿ ಮೋದಿ ಅವರಿಗೆ ವಿವರಣೆಯನ್ನ ನೀಡಿದ್ದಾರೆ. ಇದೇ ವೇಳೆ ಆದಂಪುರ್ ಏರ್ ಬೇಸ್ನಲ್ಲಿ ಯೋಧರು ಮತ್ತು ಪ್ರಧಾನಿ ನರೇಂದ್ರ ಮೋದಿ ಅವರಿಂದ ಆಪರೇಷನ್ ಸಿಂಧೂರ ಯಶಸ್ವಿ ಸಂಭ್ರಮಾಚರಣೆಯನ್ನು ಮಾಡಿದ್ದಾರೆ. ಜೊತೆಗೆ ಮೋದಿ ಅವರು ವಾಯುಪಡೆಯ ಯೋಧರಿಗೆ ಅಭಿನಂದನೆಯನ್ನು ಸಲ್ಲಿಸಿದ್ದಾರೆ. ಹಾಗಾದರೆ ಆದಂಪುರ್ ಏರ್ ಬೇಸ್ಗೆ ಭೇಟಿ ನೀಡೋದಕ್ಕೆ ಕಾರಣಗಳಿದ್ದಾವೆ. ಏನು ಕಾರಣಗಳಂತಂದರೆ, ಆದಂಪುರ್ ಏರ್ ಬೇಸ್ ಭಾರತ ವಾಯುಪಡೆಯ 2ನೇ ಅತಿ ದೊಡ್ಡ ಏರ್ ಬೇಸ್ ಆಗಿದೆ. ಪಾಕ್ ವಿರುದ್ಧದ ಏರ್ ಸ್ಟ್ರೈಕ್ ನಡೆಸಿದ್ದು ಇದೇ ಆದಂಪುರ್ ಏರ್ ಬೇಸ್ನಿಂದಲೇ. ಆದಂಪುರ್ ಏರ್ ಬೇಸ್ನಲ್ಲೇ ಭಾರತದ S-400 ಏರ್ ಡಿಫೆನ್ಸ್ ಸಿಸ್ಟಮ್ ಇದೆ. ಆದಂಪುರ್ ಏರ್ ಬೇಸ್ನಲ್ಲಿ MiG-29 ಅನ್ನುವಂತಹ ಯುದ್ಧ ವಿಮಾನ ಇಲ್ಲೇ ಇದೆ. ಇನ್ನು ಆದಂಪುರ್ ಏರ್ ಬೇಸ್ನಿಂದಲೇ ಆಪರೇಷನ್ ಸಿಂಧೂರ ಯಶಸ್ವಿ ಕಾರ್ಯಾಚರಣೆಯನ್ನು ಮಾಡಿತ್ತು. ಇನ್ನು ಆದಂಪುರ್ ಏರ್ ಬೇಸನ್ನು ಮಿಸೈಲ್ ದಾಳಿಯಲ್ಲಿ
ನಾಶ ಮಾಡಿದ್ದೇವೆ ಅಂತ ಪಾಕ್ ಸುಳ್ಳು ಹೇಳಿತ್ತು. ಪಾಕ್ ವಾಯುನೆಲೆಗೆ ಆದಂಪುರ್ ಏರ್ ಬೇಸ್ ನಾಶವಾಗಿಲ್ಲ ಅಂತ ಮೋದಿ ಭೇಟಿಯಿಂದ ಪಾಕ್ಗೆ ಸಂದೇಶ ರವಾನೆಯಾಗಿದೆ. ಭಾರತದ ವಾಯುಪಡೆ ಸೇನೆಯ ಜೊತೆ ಕೇಂದ್ರ ಸರ್ಕಾರ ಇಡೀ ದೇಶ ಇದೆ ಅನ್ನುವಂತಹ ಸಂದೇಶವನ್ನು ರವಾನಿಸಿದ್ದಾರೆ. ತ್ರಿಶೂಲದ ಟೋಪಿಯನ್ನು ಧರಿಸಿ ಪಾಕ್ಗೆ ಎಚ್ಚರಿಕೆಯನ್ನ ಕೊಟ್ಟಿದ್ದಾರೆ ಪ್ರಧಾನಿ ಮೋದಿಯವರು. ಏನು ಪಾಕಿಸ್ತಾನ ಸುಳ್ಳು ಹೇಳಿತ್ತಲ್ಲ ಇಷ್ಟು ದಿನಗಳವರೆಗೆ, ಅದರಲ್ಲೂ ಕೂಡ ಕೆಲವೊಂದಿಷ್ಟು ವಿದೇಶಿ ಮಾಧ್ಯಮಗಳು ಕೂಡ ಅಷ್ಟೇ ಭಾರತದಲ್ಲಿ ಎಷ್ಟು ಏರ್ ಸ್ಟ್ರೈಕ್ ಆಗಿದೆ, ಆದಂಪುರ್ ಏರ್ ಬೇಸ್ ನಾಶವಾಗಿದೆ, ಡಿಸ್ಟ್ರಾಯ್ ಮಾಡಿದ್ದೀವಿ ಅಂತ ಹೇಳಿದ್ರಲ್ಲ, ಆ ಒಂದು ಪಾಕಿಸ್ತಾನಕ್ಕೆ ವಿಶ್ವಕ್ಕೆ ನಾವು